ಬನ್ನಿ ಭಾರತದ ಚುನಾವಣಾ ಆಯೋಗದ ಬಗ್ಗೆ ಕೇವಲ 1 ನಿಮಿಷದಲ್ಲಿ ಅಂದ್ರೆ 60 ಸೆಕೆಂಡ್ಗಳಲ್ಲಿ ತಿಳ್ಕೊಳ್ಳೋಣ. ಅಂದಹಾಗೆ, ಇತ್ತೀಚೆಗೆ ಭಾರತದ ಚುನಾವಣಾ ಆಯೋಗ ಯಾಕೆ ಇಷ್ಟೊಂದು ಸುದ್ದಿಯಲ್ಲಿದೆ? ಯಾಕಂದ್ರೆ ಚುನಾವಣೆಯಲ್ಲಿ ಪಾರದರ್ಶಕತೆ ಮತ್ತು ಸುಧಾರಣೆಗಳ ಬಗ್ಗೆ ನಡೀತಿರೋ ಎಲ್ಲಾ ಚರ್ಚೆಗಳ ಕೇಂದ್ರದಲ್ಲಿರೋದೇ ಈ ಸಂಸ್ಥೆ. ಹಾಗಿದ್ರೆ ಏನಿದು ಚುನಾವಣಾ ಆಯೋಗ? ಇದು ಸುಮ್ಮನೆ ಒಂದು ಸರ್ಕಾರಿ ಕಚೇರಿಯಲ್ಲ. ಬದಲಿಗೆ ನಮ್ಮ ಸಂವಿಧಾನದ 324ನೇ ವಿಧಿ ಅಡಿಯಲ್ಲಿ ಸ್ಥಾಪನೆಯಾದ ಒಂದು ಸ್ವತಂತ್ರ ಸಾಂವಿಧಾನಿಕ ಸಂಸ್ಥೆ. ಅದರ ಕೆಲ್ಸನಾ ನಮ್ಮ ಲೋಕಸಭಾ ಚುನಾವಣೆ, ರಾಜ್ಯಗಳ ವಿಧಾನಸಭಾ ಚುನಾವಣೆ ಅಷ್ಟೇ ಅಲ್ಲ, ರಾಷ್ಟ್ರಪತಿಗಳ ಚುನಾವಣೆಯನ್ನು ನಡೆಸೋ ದೊಡ್ಡ ಜವಾಬ್ದಾರಿ ಇದರ ಮೇಲಿದೆ. ಮತ್ತು ಇದರ ಒಂದೇ ಒಂದು ಗುರಿ ಅಂದ್ರೆ ದೇಶದಲ್ಲಿ ಸ್ವತಂತ್ರ ಹಾಗೂ ನ್ಯಾಯಸಮ್ಮತ ಚುನಾವಣೆಗಳನ್ನು ನಡೆಸೋದು. ಇದನ್ನ ಮಾಡೋಕೆ ಇವ್ರತ್ರ ಇರೋ ಅತಿ ದೊಡ್ಡ ಅಸ್ತ್ರನೇ ಮಾದರಿ ನೀತಿ ಸಂಹಿತೆ. ಹಾಗಾದ್ರೆ ಯೋಚನೆ ಮಾಡಿ, ಯಾವುದೇ ಪ್ರಜಾಪ್ರಭುತ್ವದಲ್ಲಿ ಮತಪೆಟ್ಟಿಗೆಯನ್ನ ಕಾಯೋ ಈ ಕಾವಲುಗಾರನ ಪಾತ್ರ ಎಷ್ಟು ಮುಖ್ಯ ಅಲ್ವಾ?